ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ಫಿನಿಟಿ ಕ್ರಿಯೇಷನ್ಸ್, ಕ್ಯಾಪಿಟಲ್ ಸಿಟಿ, ಟ್ಯಾಗ್ಲೈನು ಕರ್ಮ ಹ್ಯಾಸ್ ನೋ ಡೆಡ್ಲೈನ್. ಸೊ ಇದೊಂದು ತುಂಬ ಒಳ್ಳೆ ಜರ್ನಿ. ಬಿಕಾಸ್ ಫಸ್ಟು ನಮ್ಮ ರಾಜೀವ್ ಅವ್ರ ಬಗ್ಗೆ, ರಗ್ಗಡ್ ಹೀರೋ ರಾಜೀವ್ ಬಗ್ಗೆ ಹೇಳಬೇಕು. ನಿಜವಾಗಲೂ ವೆರಿ ವೆರಿ ಪ್ಯಾಷನೆಟ್ ಪರ್ಸನ್. ಅಂಡ್ ಅವ್ರಿಗೋಸ್ಕರ ಮಾಡ್ಕೊಂಡಿರೋ ಸ್ಕ್ರಿಪ್ಟ್ ಇದು. ಸೊ ಟೈಲರ್ ಮೇಡ್ ಫಾರ್ ಹಿಮ್. ಆ್ಯಂಡ್ ಈಗಲೇ ವಿಜುವಲ್ಸ್ ನೋಡಿದೆ, ಸಾಂಗು, ಫೈಟ್ಸು, ಅದೇನೋ ಫಸ್ಟ್ ಟೈಮ್ ಮಾಡೋ ಒಂದು ಫೀಲೇ ಇಲ್ಲ ರಾಜೀವ್. ರಿಯಲಿ ಸಾಂಗ್ಸ್ ಕೂಡ, ಇವನ್ ಸಾಂಗು ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಸಾಂಗು ತುಂಬ ಕ್ಯಾಚಿ ಆಗಿದೆ. ಸೊ ರಾಜೀವ್ ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಪಿಕ್ಚರ್ಗೋಸ್ಕರ ಅವ್ರ ಜರ್ನಿ ನಾನು ನೋಡಿದೆ. ವೆರಿ ಇನ್ಸ್ಪೈರಿಂಗ್. ಇವನ್ ಆಫ್ ದ ಸ್ಕ್ರೀನ್ ಆಲ್ಸೋ ಈಸ್ ಅ ಹೀರೋ. ಬಿಕಾಸ್ ಇವತ್ತು ಈ ಪಿಕ್ಚರು ಫಿನಿಶ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಅದಕ್ಕೆ ತುಂಬ ಮುಖ್ಯ ಒಂದು ಕಾರಣ ನಮ್ಮ ರಾಜೀವ್ ಅವರು. ಸೊ ಹ್ಯಾಟ್ಸ್ ಆಫ್ ಟು ಯು, ವಿಶ್ ಯು ಆಲ್ ಸಕ್ಸಸ್. ಆ್ಯಂಡ್ ನಮ್ಮ ಡೈರೆಕ್ಟ್ರು ಅನಂತು ಅವರು. ಸೊ ನನಗೆ ತುಂಬ ವರ್ಷ ಪರಿಚಯ, ನನಗಾಗಿರಲಿ, ಅಣ್ಣನ ಸಾಯಿ ಕುಮಾರ್ ಆಗಿರಲಿ. ಸೊ ಅವ್ರ ಬಗ್ಗೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂದು ಈ 2 years ಅಲ್ಲಿ ವಿ ಡಿಡ್ ವೆರಿ ತುಂಬ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗಲ್ಲಿ ಆ ಡಿಸ್ಕಷನ್ ಮಾಡೋದಾಗಿರಲಿ, ಏನಾಗಿರಲಿ, ಬಿಕಾಸ್ ಅವರ ಸೀನಿಯಾರಿಟಿ ನಮಗೆ ಗೊತ್ತು. ಆ್ಯಂಡ್ ಪಿಕ್ಚರ್ನ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್, ಐ ವಿಶ್ ಯು ಆಲ್ ಸಕ್ಸಸ್. ಆ್ಯಂಡ್ ಮೈನ್ ನಮ್ಮ ತುಂಬ ಒಳ್ಳೆ ಕ್ಯಾಸ್ಟಿಂಗು, ಸುಮನ್ ಸಾರ್ ಆಗಿರಲಿ, ಶರತ್ ಸಾರ್ ಆಗಿರಲಿ, ನಮ್ಮ ಹೀರೋಯಿನ್ ಪ್ರೇರಣಾ, ಆ್ಯಂಡ್ ಎಸ್ ಶ್ರೀಧರ್ ಸಾರು. ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಂಗು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಬನ್ನಿ. July 4th ರಿಲೀಸ್. ಸೊ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ, ಸ್ಪೆಷಲ್ ಆಗಿ ನಮ್ಮ ರವಿಶಂಕರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಈಸ್ ಶಿಫ್ಟೆಡ್ ಟು ಹೈದರಾಬಾದ್. ಅವರೊಂದು ಶೂಟಿಂಗ್ ಬ್ಯುಸಿಯಲ್ಲಿ ನನಗೊಂದು 8-10 ದಿವಸದಿಂದ ಸರಿಯಾಗಿ ಲೊಕೇಶನ್ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿಲ್ಲ. ಶಿಫ್ಟ್ ಏನೂ ಇಲ್ಲ, ಇಲ್ಲೇ ಇದ್ದೀನಿ. ಮಗನದು ಡಿಸ್ಕಷನ್ಸು ಸೆಟ್ ಎಲ್ಲ ಹಾಕ್ತಾ ಇದ್ದೀವಿ. ಅದಕ್ಕೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬ್ಯುಸಿ ಶೆಡ್ಯೂಲ್ಸು, ಬ್ಯುಸಿ ವರ್ಕ್ ಬಿಟ್ಟು ಬಂದೇ ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋಂಥ ನಮ್ಮ ರವಿಶಂಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬ ಬ್ಯುಸಿ ಇದ್ದಾರೆ ಅವರು, ಆದರೂ ಬಂದೇ ಬರ್ತೀನಿ, ನಿಮ್ಗೆ ಪ್ರಮೋಷನ್ಗೆ ಇಂಪಾರ್ಟೆಂಟು ನಾನು ಕೇಳ್ಕೊಂಡೆ. ಅವರು ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ರೂ ಬಿಟ್ಟು ಬಂದಿದ್ದಾರೆ. ಎಗೈನ್ ಐ ಆಮ್ ಟೆಲ್ಲಿಂಗ್ ಯು ಥ್ಯಾಂಕ್ಸ್ ಸರ್. ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳ್ಬಿಟ್ರು. ಮತ್ತು ಸರ್ ಸೆಕೆಂಡ್ ವಿಕ್ಟ್ರಿ ಅಂತ ಹೇಳಿದ್ರಲ್ಲ ಸರ್, ಆ ಸೆಕೆಂಡ್ ವಿಕ್ಟ್ರಿ ಒಂದು ಗನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ. ಹಾಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲರ ಭವಿಷ್ಯ, ಈ ಚಿತ್ರದ ಸಕ್ಸಸ್ ನಿಮ್ಮ ಪೆನ್ನ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೀವೆಲ್ಲರೂ ನಮಗದೊಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲ ಅಂಶಗಳು, ಎಲ್ಲ ಕಂಟೆಂಟ್ಸು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ. ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಆ್ಯಕ್ಷನ್ ಇದೆ, ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ, ಮಾಸ್ ಅಪಿಯರೆನ್ಸ್ ಇಬ್ಬರು ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಹಾಗಾಗಿ ಇದರಲ್ಲಿ ಏನೂ ನಿಮಗೆ ಅಯ್ಯೋ ನಾನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ, ಇದು ನನಗಿಲ್ಲ, ನಾನು ನಿರಾಸೆ ಆದ ಅನ್ನೋಂಥ ಅಂಶ ಇದರಲ್ಲಿ ಏನೂ ಇಲ್ಲ. ಒಂದು ದೊಡ್ಡ ಮಟ್ಟಿಗೆ ಆ್ಯಕ್ಚುಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಹತ್ರ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ನಾನು ಊಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ. ಈ ನನ್ನ ಎದುರುಗಡೆ ಇದಂತ ಒಂದು ಪರ್ಸನಾಲಿಟಿ ಕ್ಯಾರೆಕ್ಟರ್ ಇದ್ರೆ ಈ ಸಿನಿಮಾಗೆ ಒಂದು ಒಳ್ಳೆ ತಾಕತ್ ಬರುತ್ತೆ, ಒಳ್ಳೆ ಹಾಟ್ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತ ಹೇಳಿ ಫಸ್ಟ್ ನಾನು ಇಮೇಜಿನ್ ಮಾಡ್ಕೊಂಡಿದ್ದೆ ರವಿಶಂಕರ್ ಸರ್ನ. ಹಾಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೂ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬಾ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಗೇನ ಇದೆ ಟೆಲ್ ಹಿಮ್ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಬಂದಿದೆ ಮೂವಿ.
ಇನ್ನೊಂದ್ಸರಿ ಹೇಳ್ತೀನಿ, ನಿಮ್ಮ ಪೆನ್ಗೆ ತುಂಬಾ ಪವರ್ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಗೆ ಒಳ್ಳೆ ರಿವ್ಯೂಸ್ ಬರೀರಿ, ರಿವ್ಯೂಸ್ ನಮ್ಗೆ ಹೇಳಿ, ಇದನ್ನ ನಮ್ಮ ಟೀಮ್ಗೊಂದು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿನಿಮಾದಲ್ಲಿ ಒಟ್ಟು 5 ಗೆಟಪ್ ಬರುತ್ತೆ ಸರ್. ನಾವು ನೋಡ್ತಾ ಇದ್ದೀವಿ ಫುಲ್ ಎಗ್ರಿಸಿ ರಾಜೀವ್ ಸರ್ ಅವ್ರನ್ನ ಒಳ್ಳೆ ಫೈಟ್ ಅಂತ ಕಾಣಿಸ್ತಾ ಇದೆ ನಮ್ಗೆ. ಡೆಫಿನೆಟ್ಲಿ ಫಿಲಮ್ ನೋಡಿದ್ಮೇಲೆ ಇನ್ನಷ್ಟು ಗೊತ್ತಾಗುತ್ತೆ. ಡಿಫ್ರೆಂಟ್ ಆನಿ ಮಾಸ್ಟರ್. ಎಲ್ಲರಿಗೂ ನಮಸ್ತೆ. ಡೈರೆಕ್ಟ್ರು ಅನಂತ್ ಸರ್ ನನಗೆ ಒಂದೊಂದು ಸೀಕ್ವೆನ್ಸು ಇವಾಗ 5 ಬರುತ್ತೆ ಅಂದ್ರಲ್ಲ, 5 ಕೂಡ ವಿಭಿನ್ನ ಬೇರೆ ಬೇರೆ ಥರ ಇತ್ತು. ನನಗೆ ಅವ್ರು ಹೇಳುವಾಗ ಒಂದೊಂದು ನಾನು ಏನಾದ್ರು ಒಂದು ಬೇರೆ ಥರ ಮಾಡಬೇಕಲ್ಲ ಫೈಟ್ಸ್ನ ಅಂದ್ಬಿಟ್ಟು ಒಂದೊಂದು ಫೈಟ್ಸ್ನು ಒಂದೊಂದು ಥರ ಬೇರೆ ಬೇರೆ ಥರ ಇದೆ. ಒಂದೊಂದನ್ನು ಕೂಡ ಇಂಟ್ರೊಡಕ್ಷನ್ ಥರ ಬೇರೆ ಬೇರೆ ಥರ ತಗೊಟ್ಟಿದ್ದೀನಿ. ಅದರಲ್ಲಿ ಒಂದು ಮರ್ಮಕಲೆ ಫೈಟ್ಸ್ ಇದೆ. ಅದು ಎಷ್ಟು ಡೇಂಜರ್ ಅಂದರೆ ಆ್ಯಕ್ಚುಲಿ ಅದನ್ನು ನಾನು ತೋರಿಸ್ಬಾರ್ದಾಗಿತ್ತು. ಆ್ಯಕ್ಚುಲಿ ಈ ಪಿಕ್ಚರ್ಲಿ ಫೈಟ್ ಕಂಪೋಸ್ ಮಾಡಬಾರ್ದಾಗಿತ್ತು, ಯಾಕಂದರೆ ಅದು ತುಂಬಾ ಡೇಂಜರ್. ಅದನ್ನ ನಾನು ಕೇರಳದಲ್ಲಿ ಒಬ್ಬರು ಮಾಸ್ಟರ್ ಇದ್ರು, ಅದನ್ನು ಮರ್ಮಕಲೆಯನ್ನು ಯಾರಿಗೂ ಹೇಳ್ಕೊಡಲ್ಲ. ಅದನ್ನು ಆ ಫೈಟ್ನ ನಾನು ಏನು ಮಾಡಬೇಕು, ಈ ಇಂಡಿಯನ್ ಸ್ಟೈಲ್ ಥರ ಕೊಟ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಅನಂತ್ ಸರ್ಗೆ ನಾನು ಆಯಿತು ಸರ್ ಮಾಡೋಣ ಓಕೆ ಅಂತ ಅದನ್ನು ಮಾಡಿದ್ದೀನಿ. ಅಷ್ಟು ಡೀಟೇಲಾಗಿ ತೋರಿಸಿದ್ದೀನಿ. ಕೆಲವೊಂದು ಪಂಚಸ್ಗಳಿದೆ ಅದನ್ನು, ಯಾಕಂದರೆ ನೋಡಿ ಇದೊಂದು ಕಲೆ ಥರ ಇರುತ್ತೆ, ಇದೊಂದು ಕಲೆ ಥರ ಇರುತ್ತೆ, ಇದೊಂದು ಥರ ಇರುತ್ತೆ. ಇದನ್ನ ಯಾವ್ಯಾವ ಸ್ಪಾಟ್ಗೆ ಎಲ್ಲೆಲ್ಲಿ ಹೊಡಿಬೇಕು, ಯಾವ ಥರ ಡೇಂಜರ್ಸು ಅದನ್ನು ಅದೇ ಥರ ಡಿಟ್ಟೋಗಿ ಹಂಗೆ ತೆಗೆದುಬಿಟ್ಟಿದ್ದೀನಿ ಅದರಲ್ಲಿ. ಅದು ನಿಜವಾಗ್ಲೂ ಫೈಟ್ಸ್ನ ಎಷ್ಟು ಕೈ ನೋವು ಬಂದಿದೆ ರಾಜೀವ್ ಸರ್ಗೆ ಅಂದರೆ, ನಾನು ಇಲ್ಲ ಸರ್ ಹಿಂಗೆ ಟೈಟಾಗಿ ಹಿಡ್ಕೋಬೇಕು, ಈ ಥರನೇ ಹೊಡಿಬೇಕು, ಹಿಂಗೆ ಹೊಡಿಬೇಕು. ಆಮೇಲೆ ಏಟ್ ತಿನ್ನೋರು ಇದ್ದಾರಲ್ಲ ಫೈಟರ್ಸ್ಗಳು, ಅವ್ರಿಗೂ ಎಷ್ಟು ತುಂಬಾ ಪಾಪ ರಿಸ್ಕ್ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸು. ಅನಂತ್ ಸರ್ ನಿಜವಾಗ್ಲೂ ನಾನು ಯಾಕಂದರೆ ನೋಡಿ 735 ಮೂವಿ ಮಾಡಿದ್ದೀನಿ. ಇದು ನಾನು ಫಸ್ಟ್ ಫೈಟ್ ಇದು ಮಾಡಿರೋದು ನಾನು ನಿಜವಾಗ್ಲೂ. ಆಮೇಲೆ ರಾಜೀವ್ ಸಾರು ನನಗೆ ಹಳೆ ಫ್ರೆಂಡ್ಸು, ತುಂಬಾ ಆ್ಯಕ್ಷನಲ್ಲಿ, ಯಾಕಂದ್ರೆ ಅವಾಗೆಲ್ಲ ಜಿಮ್ನಾಸ್ಟಿಕ್ಸ್ ಅದೆಲ್ಲ ಕುಮಾರ ಪಾರ್ಕಲ್ಲೆಲ್ಲ ನಾವೆಲ್ಲ ಮಾಡ್ತಾ ಇದ್ದು. ನಿಜವಾಗ್ಲೂ ಫೈಟ್ಸ್ ಅಂದಮೇಲೆ ಅವರು ಯಾವುದೋ ಒಂದು ಡೂಪ್ ಹಾಕೊಳ್ದೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸು. ನಾನೇ ಅದು ಮಾಸ್ಟರ್ ಇದು ಮಾಡ್ಬೇಕಾ, ಮಾಡಿ ಸರ್ ಏನೂ ಆಗಲ್ಲ ಅಂತ ಮಾಡಿಸಿದೆ. ಹಂಗೆ ನಮ್ಮ ರವಿ ಸರ್ ಹೇಳ್ಬೇಕಾದ್ರೆ ಅವರು ನಿಂತ್ಕೊಂಡ್ರೆ ಆಪೋಸಿಟ್ ಇವ್ರು ನಿಂತ್ಕೊಂಡ್ರೆ, ಯಾಕಂದ್ರೆ ಅವರೇ ಎನರ್ಜಿ ತುಂಬಿಡ್ತಾರೆ. ಒಬ್ಬ ಹೀರೋಗೆ ಹಿಂಗಂತ ಅವ್ರ ಕಣ್ಗಳು ನೋಡೋದು ಲುಕ್ಗಳು ಅಂತಂದ್ರೆ ಆ ಬೇರೆಯವ್ರಿಗೆಲ್ಲ ಎನರ್ಜಿ, ನಮಗೆ ಇನ್ನೊಂದು ಶಾಟ್ ತೆಗಿಬೇಕಲ್ಲ ಅಂತ ಒಂಥರ ಅನ್ನಿಸ್ತಿತ್ತು. ಅದು ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪಾಪ ಒಂದು ಕಿಕ್ ಹೊಡಿಬೇಕು, ಆಯ್ತು ಮಸ್ಟ್ ಹೊಡಿಲಿ ಅಂತ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿ. ಯಾಕಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳೋದೇ ಬೇಡ, ಅವರೊಂದು ಲುಕ್ ಸಾಕು ಒಂದು ಬೇರೆ ತರನೇ ತಗೊಂಡೋಗುತ್ತೆ. ನಿಜವಾಗ್ಲೂ ಕ್ಯಾಪಿಟಲ್ ಸಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ. ಮತ್ತೆ ನಮ್ಮ ದೀಪು ಸಾರು ನಿಜವಾಗ್ಲೂ DOP ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ನಾವು ಏನೇನು ಕೇಳ್ತೀವಿ ಅದನ್ನೆಲ್ಲದೂ ನೀಟಾಗಿ ತಕ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ನಾಗು ಸಾರು ಈಗ ಸಾಂಗ್ ನೋಡಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ಸರ್, ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ನಮ್ಮ ಎಲ್ಲರೂ ಪ್ರೊಡ್ಯೂಸರ್ಗಳು, ನಮ್ಮ ಅನ್ನದಾತರು ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾಸ್ಟರ್. ಸೊ ಡೈರೆಕ್ಟರ್ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಪತ್ರಕರ್ತ ಮಿತ್ರರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದನ ಹೇಳ್ತೀನಿ. ಇವತ್ತು ತುಂಬ ಖುಷಿಯಾದಂಥ ದಿನ. ಒಂದು 2-2.5 ವರ್ಷಗಳ ಕಾಲ ಈ ಜರ್ನಿ ಕ್ಯಾಪಿಟಲ್ ಸಿಟಿ ಅನ್ನೋ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವಗಳನ್ನು ಕೊಟ್ಟಿದೆ. ಜೊತೆಯಲ್ಲಿ ರವಿಶಂಕರ್ ಸರ್ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು. ಅಣ್ಣ ಸಾಯಿ ಕುಮಾರ್ ಸರ್ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೆ. ರವಿ ಸರ್ ಜೊತೆಯಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆಯ ಅನುಭವ ಅದು. ಇದೊಂದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಒಂದಷ್ಟು ಸಮಾನ ಮನಸ್ಕರಾದಂಥ ನಿರ್ಮಾಪಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಕ್ಯಾಪಿಟಲ್ ಸಿಟಿ ಅನ್ನೋ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆ ಜರ್ನಿ, ಒಳ್ಳೆ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನ ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದನೇ ಇವತ್ತು ಜುಲೈ 4 ರಿಲೀಸ್ಗೆ ರೆಡಿಯಾಗಿದೆ. ಈ ಚಿತ್ರ ನಿಮ್ಮೆಲ್ಲ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಈ ಚಿತ್ರ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ, ಒಳ್ಳೆ ಅನುಭವ ಕೊಡುತ್ತೆ. ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ. ಜುಲೈ 4 ಬರ್ತಾ ಇದೆ, ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಹೌದು, ಅದು ಆ್ಯಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ್ನ ರಾಮಾಚಾರಿ ಲೈನ್ಗೆ ಸೂಟ್ ಆಗುತ್ತೆ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದು ಕಾರಣಾಂತರಗಳಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ. ಎಲ್ಲಿ ಮಾಡೋದು ಅಂತ ಅಂತಿದ್ದಾಗ ನಮಗೆ ಒಂದು ಐಡಿಯಾ ಹೊಳಿತು, ಯಾಕೆ KRS ಅಲ್ಲಿ ಮಾಡಬಾರ್ದು, ಸುಮಾರು ವರ್ಷಗಳಾಗೋಗಿತ್ತು ಅಲ್ಲಿ ಸಿನಿಮಾ ಮಾಡಿ, ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟರಾದ ರಾಜೇಶ್ ಸರ್ ಅವ್ರಿಗೆ ಒಬ್ಬ ಫ್ರೆಂಡು ಅಲ್ಲಿ ಇದ್ದರು. ಅವರ ಮೂಲಕ ನಮಗೆ KRS ಸಿಕ್ತು. ಹಾಗಾಗಿ ನಾವಲ್ಲಿ ಒಂದು ಸಾಂಗನ್ನು
ಚಿತ್ರೀಕರಣ ಮಾಡಿದ್ವಿ, ಅದೊಂದು ಒಳ್ಳೆಯ ಅನುಭವ. ಹೌದೌದು, ಇವತ್ತು ರಾಜೀವ್ ರೆಡ್ಡಿ ಅವ್ರ ಸಿನಿಮಾ ನೀವು ನೋಡ್ತೀರ, ಅಲ್ಲಿ ಒಳ್ಳೆಯ ಇದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇನ್ನೇನು 4th ಸಿನಿಮಾ ರಿಲೀಸ್ ಆಗ್ತಿದೆ, ಅಲ್ಲೆಲ್ಲ ಹೊರಗಡೆ ಬರುತ್ತೆ. ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ. ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡುವಂಥ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ಬರು ಇರ್ತಾರೆ. ಅದು ಸುಮನ್ ಸರ್ ಮತ್ತು ನಮ್ಮ ರವಿಶಂಕರ್ ಸರ್. ಅವರಿಬ್ಬರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ ತಗಲಾಕೋತಾನೆ. ಅವನೊಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ಕೆ ನೋಡ್ತಾಳೆ. ಆ ಜರ್ನಿನಲ್ಲಿ ಏನೇನಾಗುತ್ತೆ, ಏನೇನು ನಡೆಯುತ್ತೆ, ಏನೇನು ಅನುಭವಿಸ್ತಾನೆ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ, ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ. ಭಾಗ್ಯನ್ನೆಲ್ಲ ನೀವು ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ವಂದಿಸ್ತಾ, ಹಾಗೆಯೇ ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ, ಇವತ್ತು ಬಹಳ ಅತ್ಯಂತ ಸಂತೋಷದಾಯಕ ದಿನ ಅಂತ ಹೇಳ್ಬೋದು. ಕ್ಯಾಪಿಟಲ್ ಸಿಟಿ ಸುಮಾರು 2.5-3 ವರ್ಷಗಳ ಜರ್ನಿ ಬಹಳ ಏರಿಳಿತಗಳನ್ನು ಕಂಡು ಕೊನೆಗೂ ನಾವು ಒಂದು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದೇವೆ. ಈಗ ಬರೋ ವಾರ ಕರ್ನಾಟಕದ 7 ಕೋಟಿ ಜನರ ಮುಂದೆ ನಮ್ಮ ಒಂದು ಮೊಟ್ಟ ಮೊದಲ ಪ್ರಯತ್ನವನ್ನು ಮುಂದೆ ಇಡಲಿಕ್ಕೆ ಬಂದಿದ್ದೇವೆ. ನಾವು ಕರ್ನಾಟಕದ ಜನರ ಒಂದು ಆಶೀರ್ವಾದವನ್ನು, ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಸಹ ನಮ್ಮ ಕನ್ನಡ ಚಲನಚಿತ್ರ ರಂಗ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಪ್ರಯತ್ನವನ್ನು ತಾವೆಲ್ಲರೂ ಸಹ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಜೈ ಕರ್ನಾಟಕ ಮಾತೆ. ಈಗ ಸಾರ್ ಅವ್ರು ಹೇಳ್ದಂಗೆ ಕರ್ಮ ಹ್ಯಾಸ್ ಗಾಟ್ ನೋ ಡೆಡ್ಲೈನ್ ಅಂತ. ಮತ್ತು ನಾವು ಸುಮಾರು 25 ಜನ ನಿರ್ಮಾಪಕರು ಫಸ್ಟ್ ಟೈಮ್ ಇದು ಕ್ಯಾಪಿಟಲ್ ಸಿಟಿ ನಾವು ಏನು ಅಂದ್ಕೊಂಡ್ವೋ ಅಂದರೆ, ನಾವು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ಸೈಕಲ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಈ ಪರಿಸ್ಥಿತಿ ಮತ್ತು ಈ ಸಿಚುವೇಶನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಲೆವೆಲ್ವರೆಗೂ ಇದು ಬಿಂಬಿಸುತ್ತೆ ಸಮಾಜದಲ್ಲಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದೇ ಥರ ಈಗ ತಯಾರಾಗಿದೆ 4ನೇ ತಾರೀಕು 4th ಜುಲೈ. ಈ ಮೂಲಕ, ಈ ಮಾಧ್ಯಮದ ಮೂಲಕ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದೊಂದೇ, ನಮ್ಮ ಈ ಒಂದು ಮೊದಲನೆಯ ಚಿತ್ರ ಮತ್ತು ನಿರ್ಮಾಪಕರು ಮೊದಲನೇ ಅವರೇ. ಅದಕ್ಕೆ ನೀವೆಲ್ಲರೂ ಈ ಒಂದು ಫಿಲಿಮ್ಗೆ, ಪಿಕ್ಚರ್ಗೆ ಪ್ರೋತ್ಸಾಹಿಸಿ ಸಹಕರಿಸಿ ನಮಗೆ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಬ್ರು. ಥ್ಯಾಂಕ್ ಯು ವೆರಿ ಮಚ್, ಬ್ಯೂಟಿಫುಲ್ ಗರ್ಲ್. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಿ ವೇದಿಕೆ ಮೇಲೆ ಇರೋ ನನ್ನ ಫೇವ್ರೇಟ್ ರವಿಶಂಕರ್ ಸರ್, ನಿಮ್ಮ ಎಲ್ಲರಿಗೂ ಫೇವ್ರೇಟ್ ಇರ್ತಾರೆ ಇವರು. ಐ ಲೈಕ್ ಹಿಮ್ ಸೋ ಮಚ್. ಸೋ ಮೆನಿ ಮೂವೀಸ್ ನಾನು ನೋಡಿದ್ದೀನಿ. ಫಸ್ಟ್ ಡೇ ನಮ್ಮ ರಾಜೀವ್ ಅವರು ಇವರ ಹೆಸರನ್ನೇ ಪ್ರಪೋಸ್ ಮಾಡುವಾಗ ವಿದೌಟ್ ಎನಿ ಇಪ್ಸ್ ಆ್ಯಂಡ್ ಬಟ್ಸ್ ಎಸ್ನ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಬಂದೆ. ಇದು ಫಸ್ಟ್ ನಾನು ಹೇಳ್ಬೇಕಾಯಿತು. ಯಾಕಂದರೆ ಗ್ರೀಟಿಂಗ್ಸಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಬೇಕು, ಬಟ್ ಏದು ಮನಸ್ಸು ಒಳಗಡೆ ಇದು ತುಂಬ ಅದನ್ನೇ ಫಸ್ಟ್ ಬಂದುಬಿಡುತ್ತೆ. ಸಾರಿ ಫಾರ್ ದ್ಯಾಟ್. ಮತ್ತು ನಮ್ಮ ವೇದಿಕೆ ಮೇಲಿರೋ ಎಲ್ಲ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ನಮ್ಮ ಮಾಧ್ಯಮ ಸ್ನೇಹಿತರ್ಸ್, ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದೀರೋ ಎಲ್ಲರಿಗೂ ನಮ್ಮದು ಸ್ಪೆಷಲ್ ಆ್ಯಂಡ್ ವೆರಿ ಡೀಪ್ ನಮಸ್ಕಾರ. ಬಿಕಾಸ್ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗಿ ಬರಲ್ಲ, ಬಟ್ ಸ್ಟಿಲ್ ಐ ವಿಲ್ ಟಾಕ್ ಇನ್ ಕನ್ನಡ ಓನ್ಲಿ. ಇದರಲ್ಲಿ ಕೆಲವು ಮ್ಯಾಟರ್ಸ್ ನಾನು ಹೇಳಬೇಕು. ಫಸ್ಟ್ ಆಫ್ ಆಲ್, ಇನ್ಫಿನಿಟಿ ಕ್ರಿಯೇಷನ್ಸ್
ಕೊರೋನಾ ಪೀರಿಯಡಲ್ಲಿ ಜಸ್ಟ್ ಲೈಕ್ ದಟ್ ಫಾರ್ಮ್ ಆಯಿತು. ನಾನು ಇನ್ನೊಬ್ಬರು ನಮ್ಮ ಹೀರೋ ಇಬ್ಬರು ಸೇರಿಕೊಂಡು ಮಾತಾಡಿ ಈ ಕಂಪನಿನೇ ಫಸ್ಟ್ ಫಾರ್ಮ್ ಮಾಡಿದ್ದು. ಈ ಕಂಪನಿ ಹೆಸರು ಇನ್ಫಿನಿಟಿ ಕ್ರಿಯೇಷನ್ಸ್. ಕ್ಯಾಪಿಟಲ್ ಸಿಟಿ ಮೊದಲಾವುದು ಮೂವಿ, ಮೊದಲಾವುದು ಪ್ರಾಜೆಕ್ಟ್. ಇಫ್ ದ ಫಸ್ಟ್ ಗೋಸ್ ವೆಲ್ ಎವ್ರಿಥಿಂಗ್ ಗೋಸ್ ವೆಲ್. ಇದು ಚೆನ್ನಾಗಿ ನಡೀಬೇಕು. ಅದಕ್ಕೆ ಅಗೇನ್ ಎಲ್ಲನೇ ಒಂಥರ ನ್ಯಾಚರೇ ನಮ್ಮಳೆ ಕರ್ಕೊಂಡು ಹೋಗ್ತಾ ಇರ್ತೆ. ಈಗ ತನಕ ರಾಜು ಅವರು ನನಗೆ ರೆಕಮೆಂಡ್ ಮಾಡಿದ್ದು ಅನಂತರಾಜ್ ಅವ್ರನ್ನೇ, ಡೈರೆಕ್ಟರ್. ಆಮೇಲೆ ಗೊತ್ತಾಯಿತು ಅನಂತರಾಜ್ ಅವ್ರ ಬಗ್ಗೆ. ನಾನು ತುಂಬ ಸಿನಿಮಾಲ ಸರ್ಚ್ ಮಾಡಿದೆ. ಸೂಪರ್, ವೆರಿ ಹ್ಯಾಪಿ. ಇದರಲ್ಲಿ ಸ್ಪೆಷಲಿ ನಮ್ಮ ಮೂವಿ ಅವ್ರಿಗೆ 11th ಮೂವಿ. ಓಕೆ, 11th ಮೀನ್ಸ್ ಡಬಲ್. ದಿಸ್ ಇಸ್ 2 ಹೇಳ್ಬೋದು, 11 ಹೇಳ್ಬೋದು. 11th ನಾನು ಡಬಲ್ 9 ಹೇಳ್ಬೋದು, ಡಬಲ್ ಫಸ್ಟ್ನು ಹೇಳ್ಬೋದು. ಅವತ್ತು 11th ಮೂವಿ ಸೂಪರ್ಕ್ನ ಮೇಲೆ ಒಂದು ಹಿಟ್ ಕೊಡುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಕ್ಯಾಪಿಟಲ್ ಸಿಟಿ ಇದು ನಂದು ಗಟ್ಸ್ ಫೀಲಿಂಗ್. ಅವತ್ತು ಟ್ಯಾಲೆಂಟ್ ನಾನು ನೋಡಿದ್ದೀನಿ. ನನಗೆ ಕನ್ನಡ ಬರಲ್ಲ, ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಸರ್ಪ್ರೈಸ್ ಆಗಿಬಿಡುತ್ತೆ. ರವಿಶಂಕರ್ ಸರ್ ಜೊತೆಲಿ ಕೌಂಟರ್ ಪಾರ್ಟ್ ನಾನು. ಅವ್ರು ಹೇಳಿದರು, ಸರ್ ಯಾಕೆ ಸರ್ ನೀವು ಬೇಡ ಸರ್, ನಿಮಗೆ ಕನ್ನಡ ಬರಲ್ಲ. ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತಾನೆ, ಪಾಪ ಅವ್ರ ಸೀನಿಯರ್ ಏನೋ ಹೇಳ್ಬಿಡ್ತಾರೆ, ಇಲ್ಲದ ಏನೋ ಕೋಪ ಪಡ್ತಾರೇನೆ. ಅಯ್ಯೋ, ಅದಕ್ಕೋಸ್ಕರ ನಾನು ಎಷ್ಟು ಒಂದು ಕನ್ನಡ ಅವರು ಕೊಟ್ಟ ಅದು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ರವಿಶಂಕರ್ ಸರ್ ಜೊತೆಲಿ ಬಿಕಾಸ್ ಆಫ್ ಮೀ ಡಿಲೇ ಆಗಿಲ್ಲ. ರವಿಶಂಕರ್ ಸಾರ್ನು ಬಿಕಾಸ್ ಆಫ್ ಮೀ ಏನೂ ಇರಿಟೇಟ್ ಆಗಿಲ್ಲ. ಈ ವಾಸ್ ವೆರಿ ಕೂಲ್, ಐ ವಾಸ್ ವೆರಿ ಕೂಲ್. ಚೆನ್ನಾಗಿ ಆಯಿತು. ಓಕೆ, ನಾವು ಈ ಕ್ಯಾಪಿಟಲ್ ಸಿಟಿನೇ ಒಳ್ಳೆ ಒಂದು ಸಿಟಿ ಆಗಬೇಕನ್ನು ಬೀಯಿಂಗ್ ದ ಪ್ರೊಡ್ಯೂಸರ್ಸ್, ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಎಲ್ಲಿನೂ ಯಾವುದು ಒಂದನ್ನು ಕಡಿಮೆ ಇಟ್ಟಿಲ್ಲ. ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಏನು ಬೇಕೋ ಅದು ಕೊಟ್ಟಿದ್ದೀವು. ಎಲ್ಲ ಆರ್ಟಿಸ್ಟ್ಗೂ ಏನು ಬೇಕೋ ಅದು ಕೊಟ್ಟಿದ್ದೀವು. ಅದೇ ಥರ ಡೈರೆಕ್ಟರ್ನೂ ಇರ್ಬೋದು, ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಇರ್ಬೋದು. ಅವರು ನಮಗೇನು ಬೇಕೋ ಅದು ಕೊಟ್ಟಿದ್ದಾರೆ. ಇದೆಲ್ಲ ನೀವು ನಮ್ಮ ಕನ್ನಡ ವೀಕ್ಷಕರು ಸ್ಕ್ರೀನಲ್ಲಿ ನೋಡಬೇಕು. ಅದು ನೋಡಬೇಕಂದ್ರೆ ಮಾಧ್ಯಮ ಸ್ನೇಹಿತರು ನಮ್ಮ ಮಾತುಗಳ ವೀಕ್ಷಕರ ಹತ್ರ ಸೇರಿಸಬೇಕು. ದಿಸ್ ಇಸ್ ಮೈ ರಿಕ್ವೆಸ್ಟ್. ಯಾಕೆಂದರೆ ಎಲ್ಲರಿಗೂ ನಮಸ್ಕಾರ. ಈ ಸಾಂಗ್ಸು, ಈ ಸಿನಿಮಾದಲ್ಲಿ 3 ಸಾಂಗ್ಸ್ ಕಂಪೋಸ್ ಮಾಡುವಾಗ ಅನಂತ್ ಸರ್ ನನ್ನ ಆಫೀಸಿಗೆ ಬಂದಿದ್ದರು. ಇಲ್ಲ ನಾಗೋರೆ ನನಗೆ ಬಂದು 90s ಥರ ಕೇಳೋ ಥರ ಇರಬೇಕು ಸೌಂಡಿಂಗು. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ಪಿಕ್ಚರೈಸೇಷನ್ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಮ್ಮ ಹೀರೋ ಸಾಹೇಬ್ರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಮೆಲೋಡಿ ಸಾಂಗ್ ಬಂದು ಆ ಥರ ಬಂದಿದೆ. ಈ ಮೆಲೋಡಿ ಸಾಂಗ್ನಲ್ಲಿ ಬಂದು ವಿಜಯ್ ಪ್ರಕಾಶ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ. ಆಮೇಲೆ ಅನುರಾಧ ಭಟ್ ಅವರು ಸಾಂಗ್, ಕೆ ರಾಮನಾರಾಯಣ್ ಅವರು ಬಂದು ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪಪ್ ಸಾಂಗ್ ಅದು ಸರ್, ಪಪ್ ಸಾಂಗ್ ಬಂದು ಸುಪ್ರಿಯಾ ಲೋಹಿತ್ ಅಂತ ಒಬ್ಬರು ಹಾಡಿದ್ದಾರೆ. ಇನ್ನೊಂದು ಸಾಂಗು ಸಿಚುವೇಶನ್ ಸಾಂಗ್ ಅಂತ ಒಂದು ಬರುತ್ತೆ, ಅದರಲ್ಲಿ ಬಂದು ಶಮಿತಾ ಮಲ್ನಾಡ್ ಅಂತ ಹಾಡಿದ್ದಾರೆ. ಯಾಕಂದರೆ ತುಂಬ ದಿವಸ ಆಯ್ತು ನಾನು ಮಾಡಿ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟ್ರಿಗೆ. ಯಾಕಂದರೆ ಡೈರೆಕ್ಟ್ರ್ ಬಂದು ನನಗೆ ನಾನು ಫಸ್ಟು 6-7 ಟ್ಯೂನ್ಸ್ ಕೊಟ್ಟಿದ್ದೆ. ಇಲ್ಲ ನನಗೆ ಆ ಥರ ಬೇಡ, ಅವರು ನನಗೆ ರೆಫರೆನ್ಸ್ ಅನ್ನೋರ್ದು ಸಾಂಗ್ಸ್ ಕೊಟ್ಟರು. ಸೊ ಅದನ್ನು ಫಾಲೋ ಅಪ್ ಮಾಡಿ ಅದರಿಂದ ನನಗೆ ಬೇಕು ಟ್ಯೂನ್ಸ್ ಅಂತ ಹೇಳಿದ್ರು. ಸೊ ಆ ಥರನೇ ನಾನು ಮಾಡಿಕೊಟ್ಟಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ಜುಲೈ 4th ಈ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಾಯಿದೆ ಎಲ್ಲ ಕಡೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕಂತ. ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ, ರವಿಶಂಕರ್ ಸಾರ್ಗೂ ಎಲ್ಲರಿಗೂ